80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇವನಹಳ್ಳಿ ತಾಲೂಕು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ನೇತೃತ್ವದಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ಮೋಹನ್ ಗೌಡರವರ ಮುಂದಾಳತ್ವದಲ್ಲಿ ಪಕ್ಷದ ಕಚೇರಿಯಿಂದ ಬೈಕ್ ರ್ಯಾಲಿ ಹೊರಟು ಕೆಂಪೇಗೌಡ ವೃತ್ತ, ಆಂಜನೇಯ ವೃತ್ತ, ಹೊಸ ಮತ್ತು ಹಳೆ ಬಸ್ ನಿಲ್ದಾಣಗಳ ಮೂಲಕ ಬೃಹತ್ ಸಂಖ್ಯೆಯಲ್ಲಿ ಯುವ ಪಡೆ ಬೈಕ್ ರ್ಯಾಲಿ ನಡೆಸಿದರು. ಈ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇವತ್ತು ಲೂಟಿಗಾಗಿಯೇ ಇವತ್ತು ಅಧಿಕಾರವನ್ನು ಹಿಡಿದಂಥದ್ದು. ಏನು ಜನಕ್ಕೆ ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಏನು ನಾವು ಹೆಣ್ಮಕ್ಳಿಗೆ ಬಸ್ ಫ್ರೀ 2,000 ಫ್ರೀ ಅಂತ ಹೇಳಿದ್ರು, ಅದನ್ನು ಬೇರೆ ಬೇರೆ ರೂಪದಲ್ಲಿ ಇವತ್ತು ಜನರ ಹೊಟ್ಟೆ ಮೇಲೆ ಹೊಡೆದು ತಿಂತಾವೆ. ಇವತ್ತು SC/ST ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಂಥ ಒಂದು ಏನು ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಬಿ ನಾಗೇಂದ್ರ ಅವ್ರನ್ನ ಮತ್ತೆ ಮಂತ್ರಿ ಮಾಡ್ತಾರೆ ಅಂತಂದರೆ ಇದೊಂದು ನಾಚಿಕೆಯ ಸಂಗತಿ. ಇವರನ್ನು ರಾಜೀನಾಮೆ ಕೊಡೋವರಿಗೆ ಸೋಮವಾರದಿಂದ ಒಂದು ಎಲ್ಲ ಜಿಲ್ಲೆಗಳ ಜಿಲ್ಲಾ ಕಚೇರಿ ಮುಂದೆ ಇಡೀ ರಾಜ್ಯದಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಭಾರತೀಯ ಜನತಾ ಪಕ್ಷದ ವತಿಯಿಂದ. ಅದೇ ರೀತಿಯಲ್ಲಿ ಇವತ್ತು ಮೊನ್ನೆ ನೋಡ್ತಾ ಇದ್ದೀವಿ ಪೇಪರಲ್ಲಿ, ನಮ್ಮ ನಗರಾಭಿವೃದ್ಧಿ ಮಂತ್ರಿ ಆದಂಥ ಇವರು ಕೃಷ್ಣ ಬೈರೇಗೌಡ ಹೇಳ್ತಾರೆ, ನಿಮ್ಮ ಮನೆ ಮುಂದೆ ಕಾರನ್ನು ನಿಲ್ಲಿಸಿದ್ರೆ ಆ ಕಾರಿಗೆ 25,000 ಕಟ್ಟಬೇಕು ಅಂತ ಹೇಳಿ. ಈಗ ಕಾಂಗ್ರೆಸ್ನವ್ರು ಹಾಕೊಂಡ ಜಾಗ ಇದು, ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ 25,000 ನಾವು ಕಟ್ಟಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ರೆ ಮನೆ ಮುಂದೆ ಒಳಗಡೆ ನಿಲ್ಸೋಕ್ಕೆ ಜಾಗ ಇರಲ್ಲ. ದೇಶದಲ್ಲಿ ಇವತ್ತು ನಮ್ಮ ದೇಶದ ಪ್ರೇಮ ಎದ್ದು ಕಾಣ್ತಾ ಇದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಇವತ್ತು ನೂರಾರು ಬೈಕ್ ಯಾವತ್ತೂ ಕೂಡ ಕೇಳು ಕಂಡರಿಯದ ರೀತಿಯಲ್ಲಿ ಇವತ್ತು ಕೂಡ ಬೈಕ್ ರ್ಯಾಲಿ ಮಾಡಿದ್ದಾರೆ ನಮ್ಮ ಯುವ ಮೋರ್ಚಾ ವತಿಯಿಂದ. ಹಾಗಾಗಿ ಅನೇಕ ಗಣ್ಯರೆಲ್ಲ ಇದಕ್ಕೆ ಯುವ ಮೋರ್ಚಾ ಈ ಒಂದು ಬೈಕ್ ರ್ಯಾಲಿಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಕೂಡ ಇವತ್ತು ಆ ಒಂದು ಬೈಕ್ ರ್ಯಾಲಿಯಲ್ಲಿ ಎಲ್ಲರೂ ಸೇರಿಕೊಂಡು ಬೈಕ್ ರ್ಯಾಲಿನ ಯಶಸ್ವಿ ಮಾಡಿ ದೇಶ ನಮ್ಮ ಹೆಮ್ಮೆ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ದೇವನಹಳ್ಳಿ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ಹಲವು ನಾಯಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ದೇವನಹಳ್ಳಿ ತಾಲೂಕು ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಮುಖಂಡರಾದ ಬುಲ್ಲಹಳ್ಳಿ ರಾಜಪ್ಪ, ಆನಂದ್ ಗೌಡ, ತಮ್ಮಯ್ಯ, ಗೋಪಿ, ವಾಲಿ, ಮಂಜು ಇನ್ನೂ ಹಲವು ಮುಖಂಡರಿದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ. ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಮಕ್ಕಳ ಮನಮೋಹಕ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಮಕ್ಕಳ ಆತ್ಮವಿಶ್ವಾಸ ಮತ್ತು ಅದ್ಭುತ ಪ್ರತಿಭೆ ಕಂಡು ಗಣ್ಯರು ಹಾಗೂ ವೀಕ್ಷಕರು ಭಾವುಕರಾದರು. ಕಿವಿ ಕೇಳದಿದ್ದರೂ ಸಂಗೀತದ ಲಯಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ ಮಕ್ಕಳು ತಮ್ಮ ಅದ್ಭುತ ಪ್ರತಿಭೆಯಿಂದ ನೆರೆದಿದ್ದವರ ಮನಗೆದ್ದರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಮಕ್ಕಳ ಆತ್ಮವಿಶ್ವಾಸ, ಪರಿಶ್ರಮ ಹಾಗೂ ಕಲೆಯ ಮೇಲಿನ ಪ್ರೀತಿ ಎದ್ದು ಕಾಣುತ್ತಿತ್ತು. ಒಟ್ಟಾರೆ ವಿಶೇಷ ಮಕ್ಕಳ ಈ ಅದ್ಭುತ ನೃತ್ಯ ಪ್ರದರ್ಶನ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ಮಕ್ಕಳ ಪ್ರತಿಭೆಗೆ ದೊರೆತ ಚಪ್ಪಾಳೆ, ಪ್ರೋತ್ಸಾಹ ಮತ್ತು ಮೆಚ್ಚುಗೆ ಅವರ ಆತ್ಮವಿಶ್ವಾಸಕ್ಕೆ ಮತ್ತಷ್ಟು ಬಲ ನೀಡಿತು. ಜಾಕೀರ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ.